ಸಾರಿಗೆ ಇಲಾಖೆಯ ಬಹುದೊಡ್ಡ ಮಹಾ ಹಗರಣ ಈಗ ಬಯಲಾಗಿದೆ. ಆರ್ಟಿಒ ಭ್ರಷ್ಟಾಚಾರ ಪಟಾ ಬಯಲಾಗಿರುವಂಥದ್ದು ಕರಾಳ ಮುಖ ಈಗ ಅನಾವರಣ ಆಗಿದೆ. ಸಾರಿಗೆ ಇಲಾಖೆಯ ಮಹಾ ಹಗರಣವೊಂದು ಬಯಲಾಗಿದೆ. ಈಗ ಆರ್ಟಿಒ ಭ್ರಷ್ಟಾಚಾರದ ಕರಾಳ ಮುಖ ಅನಾವರಣ ಆಗಿದೆ. ಸಾರಿಗೆ ಇಲಾಖೆ ಇತಿಹಾಸದಲ್ಲಿನೇ ಇದು ಅತಿ ದೊಡ್ಡ ದರೋಡೆ ಅಂತ ಹೇಳಲಾಗ್ತದೆ. ಬೆಂಗಳೂರು ಕೇಂದ್ರ ಆರ್ಟಿಒದಲ್ಲಿ ನಡೀತಾ ಇತ್ತು ಹಗಲು ದರೋಡೆ ಎನ್ನುವಂತಹ ವಿಚಾರ. ಗಾಡಿನೂ ಇಲ್ಲ, ಚೆಕ್ಕಿಂಗೂ ಇಲ್ಲ, ಆದರೂ ಸಿಗ್ತಾ ಇದೆ ಎಫ್ಸಿ. ಯಾವ ವಾಹನಕ್ಕೆ ಅಂತ ಕಾನೂನನ್ನು ಗಾಳಿಗೆ ತೂರಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಭ್ರಷ್ಟರ ಒಂದು ತಂಡ. 10,210 ವಾಹನಗಳಿಗೆ ಅಕ್ರಮ ಎಫ್ಸಿಯನ್ನು ಮಾಡಿಸಿಕೊಟ್ಟಿದ್ದಾರೆ. ಗುಜರಾತ್ ವಾಹನಗಳಿಗೂ ಕೂಡ ಬೆಂಗಳೂರಲ್ಲೇ ಸರ್ಟಿಫಿಕೇಟ್ ನೀಡಲಾಗ್ತಾ ಇದೆ. ಹೊರ ರಾಜ್ಯದ ಮಾಲೀಕರ ಜೊತೆ ಸೇರಿ ಅಧಿಕಾರಿಗಳು ಭರ್ಜರಿಯಾಗಿ ಗೋಲ್ಮಾಲ್ ನಡೆಸ್ತಾ ಇದ್ದಾರೆ. ತನಿಖಾ ತೂಗುಗತ್ತಿ ಅಧಿಕಾರಿಗಳಿಗೆ ಜೈಲೂಟ ಏನಾದರೂ ಫಿಕ್ಸ್ ಮಾಡುತ್ತಾ ಅಂತ ನಿವೃತ್ತ ಇನ್ಸ್ಪೆಕ್ಟರ್ ನಿಸಾರ್ ಅಹಮದ್ಗೆ ಸಂಕಷ್ಟ ಎದುರಾಗಿದೆ. 2025-26ನೇ ಸಾಲಿನಲ್ಲಿ ನಡೆದಂತಹ ದೊಡ್ಡ ಮಟ್ಟದ ಲೂಟಿ ಇದು. ಲಂಚದ ಅಮಲಿನಲ್ಲಿ ಸಾರಿಗೆ ನಿಗಮಕ್ಕೆ ಎಳ್ಳು ನೀರನ್ನು ಬಿಡಲಾಗಿದೆ. ಕೆಲವೊಂದು ನಿಯಮಗಳೇನಿರುತ್ತಲ್ಲ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿದ್ದಾರೆ. ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತಹ ದೊಡ್ಡ ಮಟ್ಟದ ಹಗರಣ, ಭ್ರಷ್ಟಾಚಾರ ಅದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಇದು ಸಾರಿಗೆ ಇಲಾಖೆಯಲ್ಲಿನೇ ನಾವು ಗಮನಿಸುವುದಾದ್ರೆ ಬಹುದೊಡ್ಡ ದರೋಡೆ ಹಗರಣ ಅಂತಾನೆ ಹೇಳ್ಬೋದು. ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರನ ಹಾಗಾದ್ರೆ ಯಾರಿಗೂ ಗೊತ್ತಾಗ್ತಾ ಇಲ್ವಾ? ಅಲ್ಲಿ ಯಾವ ಗಾಡಿಯೂ ಇಲ್ಲ, ಯಾರು ಚೆಕಿಂಗ್ ಮಾಡೋರು ಇಲ್ಲ, ಆದರೂ ಕೂಡ ಎಫ್ಸಿಗಳನ್ನು ಕೊಡ್ತಾರೆ, ಫಿಟ್ನೆಸ್ ಸರ್ಟಿಫಿಕೇಟ್ಗಳನ್ನು ಹೆಂಗೆ ಬೇಕೋ ಹಂಗೆ ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರವಂತೂ ಭ್ರಷ್ಟರ ತಂಡನೇ ಇದೆ ಅಲ್ಲಿ. ಒಂದಲ್ಲ ಎರಡಲ್ಲ 10,210 ವಾಹನಗಳಿಗೆ ಅಕ್ರಮವಾಗಿ ಎಫ್ಸಿ ಕೊಟ್ಟಿದ್ದಾರೆ ಇವರು. ಬರೀ ನಮ್ಮ ಕರ್ನಾಟಕದ ಇಲ್ಲ, ಬೇರೆ ರಾಜ್ಯಗಳದ್ದು ಕೂಡ, ಗುಜರಾತು, ಬೇರೆ ಬೇರೆ ಮಹಾರಾಷ್ಟ್ರ, ಬಿಹಾರ, ಈ ರೀತಿಯಾಗಿ ಎಲ್ಲ ಒಂದು ಗಾಡಿಗಳಿಗೂ ಕೂಡ ಎಫ್ಸಿ ಕೊಡ್ತಾರೆ. ಎಲ್ಲೋ ಒಂದು ಕಡೆ ಅವ್ರ ಜೊತೆ ಶಾಮೀಲಾಗಿ ಕೋಟ್ಯಾಂತರ ರೂಪಾಯಿನ ಹೊಡಿತಾ ಇದ್ದಾರೆ. ಆ ಅಧಿಕಾರಿಗಳಿಗೆ ಈಗ ಜೈಲೂಟ ಫಿಕ್ಸ್ ಆಗುತ್ತೆ. ಒಂದು ವೇಳೆ ಯಾರು ಸಿಕ್ಕಾಕೊಳ್ತಾರೆ ಅವರಿಗೆ. ನಿವೃತ್ತ ಇನ್ಸ್ಪೆಕ್ಟರ್ ಆಗಿರುವಂಥ ನಿಸಾರ್ ಅಹಮದ್ ಅವರಿಗೇನೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ. 2025-26ನೇ ಸಾಲಿನಲ್ಲಿ ನಡೆದಂತಹ ಈ ಲೂಟಿಯ ವಿಚಾರ ಈಗ ಬಯಲಾಗ್ತಾ ಇದೆ. ಈ ಭ್ರಷ್ಟಾಚಾರದಲ್ಲಿ ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಭಾಗಿಯಾಗಿದ್ದಾರೆ, ಎಷ್ಟು ದೊಡ್ಡ ಮಟ್ಟದ ಹಣವನ್ನು ಗುಳುಂಬಾಡಿದ್ದಾರೆ, ಇದೆಲ್ಲವೂ ಕೂಡ ಬಯಲಿಗೆ ಬರುತ್ತೆ. ಒಂದೊಂದೇ ಇಲಾಖೆಯ ಭ್ರಷ್ಟಾಚಾರಗಳು ಬಯಲಿಗೆ ಬರ್ತಾ ಇದೆ ಕರ್ನಾಟಕದಲ್ಲಿ. ಕಂದಾಯ ಇಲಾಖೆ ಆಯಿತು, ಅಬಕಾರಿ ಇಲಾಖೆ ಆಯಿತು, ಬೇರೆ ಬೇರೆ ಇಲಾಖೆಗಳಾಯಿತು, ಪೊಲೀಸ್ ಇಲಾಖೆನೂ ಕೂಡ ಬಂದೋಯ್ತು. ಈಗ ಸಾರಿಗೆ ಇಲಾಖೆಯ ಸರದಿ. ರಾಮಲಿಂಗಾರೆಡ್ಡಿ ಅವರು ಇದನ್ನು ಗಮನಿಸಬೇಕು. ಸಾರಿಗೆ ಇಲಾಖೆಯಲ್ಲಿ ಆರ್ಟಿಒ ಕಚೇರಿಯಲ್ಲಿ ಬರೀ 1-2 ಮಾತ್ರ ಅಲ್ಲ ಈ ವಿಚಾರ. ಕರ್ನಾಟಕದಲ್ಲಿರುವಂತಹ ಆರ್ಟಿಒ ಕಚೇರಿಗಳಲ್ಲಿ ಯಾವ್ಯಾವ ವಾಹನಗಳದ್ದು ಎಫ್ಸಿ ಬರ್ತಾ ಇದೆ, ಅದು ಯೋಗ್ಯವಾಗಿದೆಯೋ ಇಲ್ಲೋ ಗಾಡಿ ರಸ್ತೆಯ ಮೇಲೆ ಓಡಾಡೋಕ್ಕೆ, ಅದನ್ನು ಗಮನಿಸಬೇಕು. ಆದರೆ ಇಲ್ಲಿ ಗಾಡಿ ಇದ್ರೆ ಏನೋ ಬಿಡು ನೋಡಿಕೊಟ್ಟಿದ್ದಾರೆ, ಸ್ವಲ್ಪ ಸ್ವಲ್ಪ ರೆಡಿ ಮಾಡಿಸಿರ್ತಾರೆ ಅನ್ಬೋದು. ಇಲ್ಲಿ ಯಾವ ಗಾಡಿಗಳೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಚೆಕ್ ಮಾಡೋದು ಎಲ್ಲಿ ಬಂತು? ತಮಗಿಷ್ಟ ಬಂದ ಹಾಗೆ ಎಫ್ಸಿಗಳನ್ನು ಕೊಡ್ತಾ ಇದ್ದಾರೆ. ಒಂದು ಗಾಡಿ ರಸ್ತೆ ಮೇಲೆ ಓಡಾಡಬೇಕಂದ್ರೆ ಅದಕ್ಕೆ ಆದಂತಹ ಒಂದು ರೂಲ್ಸ್ಗಳಿರುತ್ತೆ, ಇಷ್ಟೇ ವರ್ಷ ಅಂತ ಇರುತ್ತೆ. ಅದಾದಮೇಲೆ ಅದನ್ನು ಓಡಿಸೋ ಆಗಿಲ್ಲ, ಗುಜ್ರಿಗೆ ಹಾಕಬೇಕು, ಅದು ನಿಯಮ. ಆದರೆ ಇಲ್ಲಿಲ್ಲ. ಹಳೆ ಗಾಡಿಗಳನ್ನು ತರ್ತಾರೆ, ಗಾಡಿನೇ ಇಲ್ಲ ಅಂತ ಹೇಳಿ ಎಫ್ಸಿಗಳನ್ನು ತಗೊಂಡು ಹೋಗ್ತಾರೆ, ಅದನ್ನು ಬೇರೆ ಕಡೆ ಬೇರೆ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾರೆ. ಅದು ಕೂಡ ಬೇರೆ ಬೇರೆ ರಾಜ್ಯದ ವಾಹನಗಳಿಗೂ ಕೂಡ ಕೊಡ್ತಾರೆ. ಬೆಂಗಳೂರಿನಲ್ಲೇ ಕೊಡ್ತಾರೆ ಸರ್ಟಿಫಿಕೇಟನ್ನು, ಯಾರು ಬೇಕಾದರೂ ತಗೋಬಹುದು. ಅದಕ್ಕೆ ಇಂತಿಷ್ಟು ಅಂತ ದುಡ್ಡನ್ನು ಫಿಕ್ಸ್ ಮಾಡಿರ್ತಾರೆ. ಅದರಲ್ಲಿನೇ ಇವರು ಕೋಟಿ ಹಣವನ್ನು ಪಡೆದು ಇಲಾಖೆಗೆ ಮೋಸ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಸರ್ಕಾರ ಸಂಬಳ ಕೊಟ್ಟರು ಕೂಡ ಅದು ಸಾಲ್ತಾ ಇಲ್ಲ, ಅವ್ರಿಗೆ ಇನ್ನಷ್ಟು ದುಡ್ಡು ಬೇಕು ಅನ್ನುವಂತಹ ಆಸೆ. ಅದಕ್ಕೋಸ್ಕರ ಈ ದೊಡ್ಡ ಮಟ್ಟದ ಹಗರಣ ಎಲ್ಲವೂ ಕೂಡ ಬಯಲಾಗಿದೆ. ಯಾವತ್ತೂ ಕೂಡ ಸಾರಿಗೆ ಇಲಾಖೆಯಲ್ಲಿ ಈ ರೀತಿಯಾಗಿ ಆಗಿಲ್ಲ, ಆಗಿದ್ರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರಲಿಲ್ಲ. 10,000ಕ್ಕೂ ಹೆಚ್ಚು ವಾಹನಗಳಿಗೆ ಇವರು ಎಫ್ಸಿಯನ್ನು ಕೊಡ್ತಾರೆ ಅಂತಂದರೆ ಆ ವಾಹನಗಳು ಇಲ್ಲ ಅಂತಂದರೆ ಏನಾಗ್ತಾ ಇದೆ? ಹಾಗಾದರೆ ಆರ್ಟಿಒ ಕಚೇರಿಗಳಲ್ಲಿ, ಸಾರಿಗೆ ಇಲಾಖೆಯಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂಳ್ತಿದ್ದಾರೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನಿಸಬೇಕು. ಇಲ್ಲ ಅಂತಂದರೆ ಇನ್ನೆಷ್ಟು ವಾಹನಗಳಿಗೆ ಎಫ್ಸಿ ಕೊಡ್ತಾರೋ ಗಾಡಿ ಇಲ್ಲದೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.